ಫೈನಲ್ ಆಗಿ ನನಗೆ ನ್ಯಾಚುರಲ್ ಆಗಿ ಕಾಣುವಂತ ಫೌಂಡೇಶನ್ ಸಿಕ್ಕಿದೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ ಆಲ್ ಇನ್ ಒನ್. ಫ್ರೆಂಡ್ಸ್, ನಾನಿವತ್ತು ಒಂದು ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡು ಗ್ರ್ಯಾಂಡ್ ಆಗಿ ಹೇಗೆ ಕಾಣ್ಬೋದು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯೂಶಲಿ ನಾನು ಹೇಗೆ ಮಾಡ್ಕೊಳ್ತೀನಿ ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೇನೆ, ನೋಡಿರ್ಬೋದು. ಫೌಂಡೇಶನ್ ಇಷ್ಟ ಆಗದಿದ್ರೆ ಯಾವ ಕ್ರೀಮ್ ಯೂಸ್ ಮಾಡ್ಬೋದು ಅಂತ, ಸ್ಟ್ರೋಬ್ ಕ್ರೀಮ್ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಒಂದು ವಿಡಿಯೋ ಮಾಡಿ ತೋರಿಸಿದೆ. ನಾನು ಹೇಳಿದ್ದೆ ನನಗೆ ಫೌಂಡೇಶನ್ ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಸ್ಟ್ರೋಬ್ ಕ್ರೀಮ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಸೊ ಇವಾಗ ಅಷ್ಟೇ, ಟೈಮ್ಸ್ ನಾವು ಫೌಂಡೇಶನ್ ಯೂಸ್ ಮಾಡಲೇಬೇಕಾಗುತ್ತೆ. ಕೆಲವೊಂದು ಫಂಕ್ಷನ್ಸ್ ಅಟೆಂಡ್ ಮಾಡಬೇಕಾದ್ರೆ ಲೈಟಾಗಿ ಒಂದು ಸ್ವಲ್ಪ ಮೇಕಪ್ ಕಾಣಬೇಕು, ಅಂದರೆ ಫೇಸ್ ತುಂಬ ಡಲ್ಲಾಗಿ ಕಾಣುತ್ತಲ್ವಾ. ಸೊ ಹಾಗಾಗಿ ಯಾವ ಫೌಂಡೇಶನ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸರ್ಚ್ ಮಾಡಿದೆ. ನನಗೆ ಫೇಸಸ್ ಕೆನಡಾ ಅವರ ಫೌಂಡೇಶನ್ ಸಿಕ್ತು. ಸೊ ಅದನ್ನು ಹೇಗೆ ನಾನು ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ತೀನಿ ಅಂತ ಇವತ್ತು ನೀವು ನೋಡ್ಬೋದು. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಕ್ವಿಕ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ನಾನು ಈ ಫೇಸಸ್ ಕೆನಡಾ ಅವರ ಫೌಂಡೇಶನ್ ಕ್ರೀಮ್ನ ತರಿಸಿದ್ದೀನಿ. ಆ್ಯಕ್ಚುಲಿ ಇದು ಬರೀ ಫೌಂಡೇಶನ್ ಅಷ್ಟೇ ಅಲ್ಲ, ಇದು 3 in 1. ಅಂದರೆ ಫೌಂಡೇಶನ್, ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್, ಇದು 3 ಕೂಡ ಇದೆ ಇದರಲ್ಲಿ. ಸೊ ಹಾಗಾಗಿ ಇದನ್ನ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಜಾಸ್ತಿ ಕ್ರೀಮ್, ಸನ್ಸ್ಕ್ರೀನ್ ಒಂದು, ಮಾಯ್ಶ್ಚರೈಸರ್ ಒಂದು, ಆ ಥರ ತುಂಬಾ ಯೂಸ್ ಮಾಡೋ ನೆಸೆಸಿಟಿ ಇರಲ್ಲ. ಇದೊಂದೇ ನಾವು ಯೂಸ್ ಮಾಡ್ಕೋಬೋದು. ಸೊ ಬಟ್ ನಾನು ಇದನ್ನು ಇವತ್ತು ಹೇಗೆ ಯೂಸ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ನನ್ನ ಸ್ಕಿನ್ನು ತುಂಬಾ ಡ್ರೈ ಇರೋದ್ರಿಂದ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಲೇಬೇಕು. ಯಾಕಂದರೆ ನನಗೆ ವಿಂಟರು, ಸಮ್ಮರು ಅಂತ ಆ ಥರ ಇಲ್ಲ. ಎಲ್ಲ ಟೈಮಲ್ಲೂ ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ, ಹಂಗೆ ಸಿಪ್ಪೆ ಎದ್ದು ಬರೋ ಥರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಲೇಬೇಕು. ಓಕೆ, ಸ್ಟಾರ್ಟ್ ಮಾಡೋಣ ಇವಾಗ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್ ನಾನು ನಿವಿಯಾ ಸಾಫ್ಟ್ ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟು ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡಾಗಿದೆ. ನೆಕ್ಸ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದು ನಾನು ಅವತ್ತೇ ತೋರಿಸಿದ್ದೆ ನಿಮಗೆ. ನಾನು ಯೂಸ್ ಮಾಡ್ತಾ ಇರೋದು ರೋಸ್ ಗೋಲ್ಡ್ ಸ್ಟ್ರೋಬ್ ಕ್ರೀಮ್ ಅಂತ. ಅದು ಸ್ಟ್ರೋಬ್ ಕ್ರೀಮ್ ತಗೋತಾ ಇದ್ದೀನಿ, ಹಾಗೆ ಜೊತೆಲಿ ಫೌಂಡೇಶನ್ ಎರಡನ್ನೂ ತಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನಿವಾಗ ಫೇಸಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಇದನ್ನ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೋಬ್ ಕ್ರೀಮ್ ಯೂಸ್ ಮಾಡಿದಾಗ ನೀವು ಕೈಯಲ್ಲೇ ಟ್ಯಾಪ್ ಮಾಡ್ಕೋಬೋದು, ಬಟ್ ಫೌಂಡೇಶನ್ ಹಾಕಿರೋದ್ರಿಂದ ಬ್ಲೆಂಡರ್ ಯೂಸ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆ್ಯಕ್ಚುಲಿ ಬ್ಲಷಸ್ ಇದೆ, ಬಟ್ ನಾನು ಇವಾಗ ಅದನ್ನ ಯೂಸ್ ಮಾಡ್ತಿಲ್ಲ. ಸೊ ಲಿಪ್ಸ್ಟಿಕ್ ಯೂಸ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಬ್ಲಷಸ್ ಟೈಪ್ ಹಚ್ಕೋತಾ ಇದ್ದೀನಿ. ನೆಕ್ಸ್ಟು ಕಾಜಲ್, ಐಲೈನರ್. ನೀವು ಐಲೈನರ್ ಯೂಸ್ ಮಾಡೋರು ಐಲೈನರ್ ಯೂಸ್ ಮಾಡಿ. ನಾನು ನಾರ್ಮಲ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ಹಚ್ಚಿದ ಮೇಲೆ ಲೈಟಾಗಿ ಕೈಯಲ್ಲಿ ಈ ಥರ ಮಾಡಿದ್ರೆ ಸ್ವಲ್ಪ ಸ್ಮೋಕಿ ಐಸ್ ಥರ ಕಾಣಿಸುತ್ತೆ, ಚೆನ್ನಾಗಿರುತ್ತೆ.
ಬೇಕಾದರೆ ಐಬ್ರೋಸ್ಗೂ ಸ್ವಲ್ಪ ಹಚ್ಕೋಬೋದು. ನಂದು ಐಬ್ರೋಸ್ ತುಂಬಾ ತೆಳು ಇರೋದ್ರಿಂದ ನಾನು ಲೈಟಾಗಿ ಹಚ್ಕೊಳ್ತೀನಿ, ಜಾಸ್ತಿನೂ ಹಚ್ಚಕ್ಕೆ ಹೋಗಲ್ಲ. ಲಾಸ್ಟ್ ಟೈಮು ನಾನು ನಿಮಗೆ ಫೇಸಸ್ ಕೆನಡಾ ಅವರ ಲಿಪ್ಸ್ಟಿಕ್ಕನ್ನೇ ಯೂಸ್ ಮಾಡಿ ತೋರಿಸಿದ್ದೆ. ಆ್ಯಕ್ಚುಲಿ ಅದನ್ನು ತುಂಬಾ ಚೆನ್ನಾಗಿದೆ. ಈ ಟೈಮು ನಾನು ಸ್ವಿಸ್ ಬ್ಯೂಟಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡೋದಿದೆ. ಸೊ ಇವಾಗ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಇನ್ನು ಬೇಕಾದರೆ ಐ ಶ್ಯಾಡೋಸು, ಬ್ಲಷಸ್ಸು ಮತ್ತು ಹೈಲೈಟರ್ಸ್ ಎಲ್ಲನೂ ಯೂಸ್ ಮಾಡ್ಕೋಬೋದು. ಸೊ ನಾನು ಸಿಂಪಲ್ಲಾಗಿ ಮಾಡಿರೋದ್ರಿಂದ ಇವತ್ತು ಇಷ್ಟೇ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮೇಕಪ್ ಮಾಡಿ ತೋರಿಸಿದ್ದೀನಿ. ಫೈನಲ್ ಆಗಿ ಒಂದು ಬಿಂದಿ ಇಡೋಣ. ಅದಕ್ಕಿಂತ ಮುಂಚೆ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರೇ. ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೆ. ಇದು ನನ್ನ ಫೈನಲ್ ಲುಕ್. ಸಿಂಪಲ್ ಆಗಿ ಸಣ್ಣ ಪುಟ್ಟ ಪಾರ್ಟಿಗಳಿಗೆ ರೆಡಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಗೆ ಕಾಣಿಸ್ತಾ ಇದೆ, ಸ್ಕಿನ್ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಹೆವಿ ಮೇಕಪ್ ಮಾಡಿರೋ ರೀತಿ ಗೊತ್ತಾಗ್ತಾ ಇಲ್ಲ. ಬಟ್ ಆ್ಯಕ್ಚುಲಿ ನಾನು ಮಾಡಲಿಲ್ಲ ಕೂಡ, ನೀವೇ ನೋಡಿದ್ರೆ ಎಷ್ಟು ಏನು ಯೂಸ್ ಮಾಡಿದೆ ಅಂತ. ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯೂಶಲಿ ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಇದು ತಗೊಂಡ್ಮೇಲೆ ನನಗೆ ಸ್ವಲ್ಪ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇವಾಗ ಕೆಲವೊಂದು ಕಡೆ ಆದರೂ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಕೆಲವೊಂದು ಕಡೆ ಫಂಕ್ಷನಿಗೆಲ್ಲ ಬೇಕಾದಾಗ ನಾನು ಈ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಫೈನಲ್ ಆಗಿ ನ್ಯಾಚುರಲ್ ಆಗಿ ಕಾಣುವಂತಹ ಫೌಂಡೇಶನ್ ಕ್ರೀಮ್ ಸಿಕ್ಕಿದೆ. ವಿಡಿಯೋ ನೋಡಿದ್ರಲ್ವಾ, ನೀವು ಟ್ರೈ ಮಾಡಿ ನೋಡಿ. ಇದು ಫೌಂಡೇಶನ್ನು ಇನ್ನು ಏನೇನೋ ಕ್ರೀಮ್ಸ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಬಟ್ ನನಗಂತೂ ತುಂಬಾ ಇಷ್ಟ ಆಗಿದೆ. ಯಾಕಂದರೆ ನೀವೇ ನೋಡ್ತಾ ಇದ್ರೆ ಹೇಗೆ ನಾನು ಬೇರೆ ಏನು ಯೂಸ್ ಮಾಡಿಲ್ಲ, ನ್ಯಾಚುರಲ್ ಆಗಿ ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದಲ್ವಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಬೇಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.